ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಒಣಮೀನನ್ನ ಫ್ರೈ ಮಾಡ್ತಾಯಿದ್ದೀನಿ. ಒಣಮೀನಿನ ಫ್ರೈ ಅಥವಾ ಗೊಜ್ಜು. ಇದು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಅಥವಾ ತಿಳಿ ಸಾರು ಬೇಳೆ ಸಾರು ಮಾಡಿದಾಗ ನೆಂಚ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು 10 ನಿಮಿಷದಲ್ಲಿ ಫಟಾಫಟ್ ಅಂತ ಮಾಡ್ಬೋದು. ಒಣಮೀನಿನ ಗೊಜ್ಜು ಮಾಡೋದಕ್ಕೆ ನಾನು ಸ್ವಲ್ಪ ಮಸಾಲೆ ರುಬ್ಕೊತೀನಿ. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಮತ್ತು ಬೆಳ್ಳುಳ್ಳಿ ಒಂದುಂಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಮತ್ತು ಅರಿಶಿನ ಪುಡಿ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ರುಬ್ಕೋಬೇಕು. ಮೊದಲನೇ ಸಾರಿ ಏನಾದರೂ ಮಾಡ್ತಾಯಿದ್ರೆ ಇದಕ್ಕೆ ಮಸಾಲಕ್ಕೆ ಉಪ್ಪು ಹಾಕೋದೇ ಬೇಡ, ಯಾಕಂದರೆ ಒಣಮೀನಲ್ಲಿ ತುಂಬ ಉಪ್ಪಿರುತ್ತೆ. ಬೇಕಾದರೆ ನೋಡಿಕೊಂಡು ಆಮೇಲೆ ಹಾಕ್ಕೋಬೋದು. ನಾನು ಅದಕ್ಕೋಸ್ಕರ ಮಸಾಲಕ್ಕೆ ತುಂಬ ಕಮ್ಮಿ ಉಪ್ಪು ಹಾಕಿದ್ದೀನಿ. ಇದು ನೋಡಿ ಒಣಮೀನು ಈ ರೀತಿ ನಾನು ತೊಗೊಂಡಿದ್ದೀನಿ. ನೀವು ಯಾವುದೇ ಒಣಮೀನು ಬೇಕಿದ್ರೂ ತೊಗೋಬೋದು. ಇದನ್ನು ಒಂದು ಅರ್ಧ ಗಂಟೆ ನಾನು ನೀರಲ್ಲಿ ನೆನೆಸಿ, ಇದನ್ನು ಸ್ವಲ್ಪ ಕಪ್ಪೆಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ. ಒಂದು ಅರ್ಧ ಗಂಟೆ ಮುಂಚೆ ನೀರಲ್ಲಿ ನೆನೆಸಿಟ್ಟು ಕ್ಲೀನ್ ಮಾಡ್ಕೋಬೇಕು. ಒಂದು 4-5 ಸಾರಿ ಚೆನ್ನಾಗಿ ತೊಳ್ಕೊಬೇಕು. ಆಮೇಲೆ ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಣಮೀನು ಇದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಒಣಮೀನು ನಾವು ನೀರಲ್ಲಿ ನೆನೆಸಿಟ್ಟಿರೋದ್ರಿಂದ ಅದು ನೀರಲ್ಲೇ ಎಳ್ಕೊಂಡಿರುತ್ತೆ. ಅದನ್ನು ಚೆನ್ನಾಗಿ ಒಣಮೀನನ್ನು ಚೆನ್ನಾಗಿ ಹಿಂಡಿಬಿಟ್ಟು ಎಣ್ಣೆಯಲ್ಲಿ ಹಾಕಬೇಕು. ಈಗ ಇದನ್ನು 1 ನಿಮಿಷ ಅಥವಾ ಸ್ವಲ್ಪ ಹೊತ್ತು ಇದನ್ನು ಹೀಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಹೀಗೆ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತು ಮಾಡೋದು ಬೇಡ. ಈಗ ಇದು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲ ನಾನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗುತ್ತೆ. ಒಣಮೀನು ಇಷ್ಟಪಡೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಇದು ಮಾಡೋದು ತುಂಬ ಸಿಂಪಲ್ಲಾಗೂ ಮತ್ತು ರುಚಿಯಾಗುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದೇ ರೀತಿ ಕೊನೆಯಿಂದ ಶುರುವರೆಗೂ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟೆ ಮಾಡಬೇಕು. ಈಗ ಇದೇ ರೀತಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊತ ಮಾಡಬೇಕು. ಈಗ ಇದು ಹೀಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ, ಎಣ್ಣೆ ಎಲ್ಲ ಬಿಡಬೇಕು. ಮುಚ್ಚಳ ಏನು ಮುಚ್ಚಕ್ಕೆ ಹೋಗ್ಬೇಡಿ. ಇದಕ್ಕೆ ಮುಚ್ಚಳ ಮುಚ್ಚಿದೆ ಹಾಗೇ ಮಾಡಬೇಕು. ಈಗ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದು ಹೇಗೆ ಎಣ್ಣೆ ಬಿಟ್ಟಿದೆ. ನಿಮಗೆ ಸಾಕು ಅಂದರೆ ಇಷ್ಟಕ್ಕೇ ಸ್ಟವ್ ಆಫ್ ಮಾಡಿ ಮಾಡ್ಕೋಬೋದು. ನಾನು ಇದು ಇನ್ನೊಂದು ಸ್ವಲ್ಪ ಡ್ರೈ ಮಾಡ್ತೀನಿ. ಮತ್ತೊಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾ ಇದನ್ನು ಹೇಗೆ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಒಣಮೀನಲ್ಲಿ ತುಂಬ ಜಾಸ್ತಿ ಉಪ್ಪಿರುತ್ತೆ, ಹಂಗಾಗಿ ಉಪ್ಪೇನು ಹಾಕೋದೇ ಬೇಡ ಅನ್ಕೋತೀನಿ, ಅಥವಾ ತುಂಬ ಸ್ವಲ್ಪ ಹಾಕಿದ್ರೂ ಸಾಕು. ಈಗ ನೋಡಿ, ಈಗ ಈ ರೀತಿ ಆಗಿದೆ. ನಾನು ಇಷ್ಟು ಮಾಡಿ ಸ್ಟವ್ ಆಫ್ ಮಾಡ್ತೀನಿ. ಇದು ಬಿಸಿ ಅನ್ನ ಕಲಿಸ್ಕೊಳ್ಳೋಕ್ಕೆ ಅಥವಾ ತಿಳಿ ಸಾರು ಬೇಳೆ ಸಾರು ಈ ರೀತಿ ಸಿಂಪಲಾಗಿ ಏನಾದ್ರು ಮಾಡ್ಕೊಂಡಾಗ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.